ಪ್ರಿಯಾಂಕಾ ಖರ್ಗೆ ಅವರು ಆಗಾಗ ಮಾತಾಡ್ತಿರ್ತಾರೆ. ನಾನು ಸುಮಾರು ಸರಿ ಹೇಳಿದ್ದೀನಿ, ಬೆಳಗ್ಗೆ ಎದ್ದ ಕೂಡಲೇ ಮರ ಗಿಡದಲ್ಲಿ ಕಾಕ ಅನ್ನೋ ಕಾಗೆ ಥರ ಆಗೋಗ್ಬಿಟ್ಟಿದ್ದೀನಿ ನಮ್ಮ ಮುಂಚೆ ಅಂತ. ಇವಾಗಲೂ ಹೇಳ್ತೀನಿ, ರಿಜಿಸ್ಟ್ರ್ ಮಾಡೇ ಮಾಡ್ತೀರಿ. ಪ್ರಿಯಾಂಕಾ ಖರ್ಗೆ ಅವರೇ, ಈ ರಿಜಿಸ್ಟ್ರ್ ಮಾಡೋದು ಏನು ಹೇಳಿ, ಏನಾದ್ರು ಲಾಭದ ಉದ್ದೇಶ ಇರೋವಂಥವ್ರು ರಿಜಿಸ್ಟ್ರ್ ಮಾಡ್ಕೊಂಡು ಇನ್ನೇನನ್ನು ಪಡ್ಕೊಳಕ್ಕೆ ಹೋಗ್ತಾರೆ. RSSು ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತ ಏನಿದೆಯಲ್ಲ, ಅದು ಜನರ ಮನಸ್ಸನ್ನು ಬದಲಾಯಿಸುವಂಥ, ಮನಸ್ಸಿನ ಮೇಲೆ ಪರಿಣಾಮ ಬೀರುವಂಥ ಕೆಲಸಗಳನ್ನು ಮಾಡೋದು. ಈಸ್ ಎ ಕಾಂಗ್ರಿಗೇಷನ್ ಆಫ್ ಪೀಪಲ್. ಅದು ಜನರ ಒಂದು ಕಡೆ ಒಂದು ಒಗ್ಗೂಡುವಿಕೆಯ ಸಂಕೇತ ಅಷ್ಟೇ. ಆದರೆ ಈ ರಿಜಿಸ್ಟ್ರೇಷನ್ ಏನು ಗೊತ್ತಾಯಿತು, ಈ ರಿಜಿಸ್ಟ್ರೇಷನ್ ಯಾರು ಮಾಡಿಸ್ತಾರೆ ಮತ್ತು ರಿಜಿಸ್ಟ್ರೇಷನ್ ಮಾಡೋರ ಉದ್ದೇಶ ಏನಿರ್ತದೆ ಅಂತಂದರೆ, ಈಗ RSSಗೆ ಒಂದನ್ನು ಹೇಳ್ತೀನಿ, ಆಸೆ ಇಲ್ದಿದ್ದವರು RSSಲ್ಲಿ ಇರ್ತಾರೆ. ಅವ್ರ ಆಸೆ ಇಲ್ದಿದ್ದರು, ಅವ್ರ ಆಸೆ ಇಷ್ಟೇ, ದೇಶ ಒಂದಾಗಿರಬೇಕು, ಈ ಧರ್ಮ ಉಳಿಬೇಕು, ಸಂಸ್ಕೃತಿ ಉಳಿಬೇಕು ಅನ್ನೋದು ಅವ್ರದ್ದು ಅಷ್ಟೇ ಉದ್ದೇಶ. ಈ ಆಸೆ ಅವ್ರವ್ರು ಇರ್ತಾರಲ್ವಾ, ಅವರು ಯಾರು ಗೊತ್ತಾ, ಅವ್ರು ಈ ಥರ ಸಂಘಟನೆ ಸಿದ್ಧಾರ್ಥ ಟ್ರಸ್ಟ್ ಅಂತ ಮಾಡಿಬಿಟ್ಟು KDBನಲ್ಲಿ 5 ಎಕರೆ ಹೊಡೆದಾಕ್ತಾರೆ, ಪ್ರೈಮ್ ಲ್ಯಾಂಡ್ ಹೊಡೆದಾಕ್ತಾರೆ. ಈ ಥರ ಅವರು ರಿಜಿಸ್ಟ್ರೇಷನ್ ಅಂದರೆ ಭಾಳ ಪ್ರಿಯಾಂಕಾ ಖರ್ಗೆ ಅವ್ರು ಏನಂತ ಅಂದ್ಕೊಳ್ತಾರೆ ಅಂತಂದರೆ, ಯಾವುದೋ ಒಂದು ಟ್ರಸ್ಟ್ ಮಾಡು, ರಿಜಿಸ್ಟ್ರ್ ಮಾಡು, ಹೋಗಿ KDBದು ಪುಕಡ ಲ್ಯಾಂಡ್ ಹೊಡ್ಕೋ, ಇಂಥದಕ್ಕೆ ರಿಜಿಸ್ಟ್ರೇಷನ್ ಅಗತ್ಯ ಇದೆ. ಬಹುಶಃ ಅವರ ಸ್ವ ಅನುಭವದಿಂದಾಗಿ ಇಂಥದ್ದೆಲ್ಲ ಹೇಳ್ತಾರೆ.